2026ರ ಮೊದಲ IPL ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. RCB ವರ್ಸಸ್ SRH ನಡುವೆ ಮೊದಲ ಹೈ ವೋಲ್ಟೇಜ್ ಪಂದ್ಯ ಇಂದಿನಿಂದ ಶುರುವಾಗುತ್ತೆ. ದುರಂತದ ಬಳಿಕ ಚಿನ್ನಸ್ವಾಮಿಯಲ್ಲಿ ಫಸ್ಟ್ ಮ್ಯಾಚ್. RCB ವರ್ಸಸ್ SRH ನಡುವೆ ಮೊದಲ ಹೈ ವೋಲ್ಟೇಜ್ ಪಂದ್ಯ ಇವತ್ತು ಇದೆ. ದುರಂತದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಫಸ್ಟ್ ಮ್ಯಾಚ್ ಅನ್ನು ಕೈಗೊಳ್ಳಲಾಗಿದೆ. ಕಳೆದ ವರ್ಷ ಸ್ಟೇಡಿಯಂ ಬಳಿ ಕಾಲ್ತುಳಿತಕ್ಕೆ ಸಂಬಂಧಪಟ್ಟ ಹಾಗೆ 11 ಮಂದಿ ಸಾವನ್ನಪ್ಪಿದ್ರು. ಘಟನೆ ಬಳಿಕ ಟಫ್ ರೂಲ್ಸ್ ಜೊತೆ ಪಂದ್ಯಕ್ಕೆ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗಾಗಲೇ ಸ್ಟೇಡಿಯಂ ಬಳಿ ಸೇರ್ತಿರುವಂತಹ RCB ಫ್ಯಾನ್ಸ್ಗಳು IPL ಪಂದ್ಯಕ್ಕೂ 4 ಗಂಟೆ ಮೊದಲೇ ಜನರಿಗೆ ಎಂಟ್ರಿ. ಎಲ್ಲಿ ನೋಡಿದ್ರೂ ಕೂಡ RCB ಫ್ಯಾನ್ಸ್ಗಳೇ ಕಾಣ್ತಾ ಇದ್ದಾರೆ. ಎಲ್ಲೆಲ್ಲೂ ಸಖತ್ ಕ್ರೇಜ್ ಇದೆ. ಸ್ಟೇಡಿಯಂನ ಸುತ್ತಲೂ ಪೊಲೀಸ್ ಇಲಾಖೆ ಬಿಗಿ ಭದ್ರತೆಯನ್ನು ಮಾಡಿಕೊಂಡಿದೆ. ಯಾವುದೇ ರೀತಿಯಾದಂತಹ ಅನಾಹುತಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ 2000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಬ್ಯಾರಿಕೇಡ್ ಆಗಿರ್ಬೋದು. ಮುಖ್ಯವಾಗಿ 2026ರ ಮೊದಲ IPL ಪಂದ್ಯಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ. RCB ವರ್ಸಸ್ SRH ನಡುವೆ ಮೊದಲ ಹೈ ವೋಲ್ಟೇಜ್ ಪಂದ್ಯ ಇಂದು ಶುರುವಾಗುತ್ತೆ. RCB ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಂತಹ ಪಂದ್ಯ ಮತ್ತು RCB ಅಭಿಮಾನಿಗಳು ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಗಳು ಆರಂಭವಾಗುತ್ತಾ ಇಲ್ಲ ಅನ್ನುವಂತಹ ಸಾಕಷ್ಟು ಗೊಂದಲದಲ್ಲಿದ್ದರು. ಅವರಿಗೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ, ಹಾಗೂ ಎಲ್ಲರೂ ಕೂಡ ಈಗಾಗಲೇ RCB ವರ್ಸಸ್ SRH ಪಂದ್ಯವನ್ನು ಇಂದಿನ ದಿನ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಇನ್ನು ಈ ಹಿಂದೆ ಏನು ಕಾಲ್ತುಳಿತಕ್ಕೆ ಸಂಬಂಧಪಟ್ಟ ಹಾಗೆ 11 ಮಂದಿ ಸಾವನ್ನಪ್ಪಿದ್ರು. 2025ರಲ್ಲಿ IPL ಏನು ಒಂದು ಕಪ್ಪನ್ನು ಗೆದ್ದಿತ್ತು, ಆ ಒಂದು ವಿಜಯೋತ್ಸವದ ಸಂದರ್ಭದಲ್ಲೂ ಸಹಿತ 11 ಮಂದಿ ಸಾವನ್ನಪ್ಪಿದ್ರು. ಅದಾದ ನಂತರ ಈಗ IPL ಏನು ಶುರುವಾಗುತ್ತೆ, RCB ವರ್ಸಸ್ SRHನ ಮೊದಲನೇ ಪಂದ್ಯ. ಮುಖ್ಯವಾಗಿ ಈ ಸೀಸನ್ ಪೂರ್ತಿಯಾಗಿ RCB ಅಂದರೆ ಸ್ಟೇಡಿಯಂನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಖಾಲಿ ಸೀಟ್ಗಳನ್ನು ಗೌರವಾರ್ಪಣೆಯಾಗಿ ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರಿಗೆ ಗೌರವಾರ್ಪಣೆಯಾಗಿ ಆ ಒಂದು ಖಾಲಿ ಸೀಟ್ಗಳನ್ನು ಬಿಡಲಾಗ್ತಾ ಇದೆ. ಮುಖ್ಯವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೊದಲ ಬಾರಿಗೆ ಅಂದರೆ ಬಹಳ ದಿನಗಳ ನಂತರ ಏನು ಈ ಒಂದು ಕಾಲ್ತುಳಿತ ಸಂಬಂಧಪಟ್ಟ ಹಾಗೆ ಅದಾದ ನಂತರ ಯಾವುದೇ ಒಂದು ಮ್ಯಾಚ್ಗಳು ಸಹಿತ ಚಿನ್ನಸ್ವಾಮಿಯಲ್ಲಿ ನಡೆದಿಲ್ಲ. ಇದು ಮೊದಲನೇ ಪಂದ್ಯ ಅಂತಲೇ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ RCB ಆಗಿರ್ಬೋದು, SRH ಆಗಿರ್ಬೋದು, ಒಂದು ಜಿದ್ದಿನ ಮ್ಯಾಚ್ ನೋಡೋದಕ್ಕೆ RCB ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿರುವಂತೆಯೇ ಯಾವಾಗ ಆನ್ಲೈನಲ್ಲಿ ಟಿಕೆಟ್ ಬುಕ್ಕಿಂಗ್ಸ್ಗಳು ಓಪನ್ ಆಯಿತು, ಕೇವಲ 1 ರಿಂದ 2 ನಿಮಿಷಗಳ ಒಳಗಡೆ ಎಲ್ಲ ಟಿಕೆಟ್ಗಳು ಕೂಡ ಈಗಾಗಲೇ ಬುಕ್ ಆಗಿದೆ. ಯಾರಿಗೂ ಕೂಡ ಟಿಕೆಟ್ ಕೂಡ ಸಿಗ್ತಾ ಇಲ್ಲ. ಅದನ್ನು ಒಂದು ಕಡೆ ನಾವು ನೋಡ್ಬೋದು. ಇನ್ನೊಂದು ಕಡೆ RCB ಮತ್ತು SRH ಎರಡೂ ಕೂಡ ಜಿದ್ದಿನ ಆಟ ಆಗಿರುತ್ತೆ. ಒಂದು ಕಡೆ ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ಆ ಕಡೆ ಇಶಾನ್ ಕಿಶನ್ ಅವರಾಗಿರ್ಬೋದು, ಒಳ್ಳೆಯ ಬ್ಯಾಟಿಂಗ್ ಲೈನ್ ಅಪ್ ಇದೆ, ಬಾಲಿಂಗ್ ಲೈನ್ ಅಪ್ ಇದೆ. ಈಗಿರಬೇಕಾದ್ರೆ ಯಾರು ಗೆಲ್ತಾರೆ ಅಂತ ಹೇಳೋದು ಒಂದು ಕಡೆ ಕಷ್ಟ ಆಗುತ್ತೆ. ಹಾಗೆ ಪಿಚ್ ರಿಪೋರ್ಟಲ್ಲಿ ನಾವು ನೋಡೋದಾದರೆ ಮುಖ್ಯವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣ ಒಂದು ಬ್ಯಾಟಿಂಗ್ ಪಿಚ್ ಅಂತಲೇ ಹೇಳ್ಬೋದು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾರೆಲ್ಲ ಮೊದಲನೇ ಬಾರಿಗೆ ಏನು ಬ್ಯಾಟಿಂಗನ್ನು ಆಡಿರ್ತಾರೆ ಅಂದರೆ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಖಂಡಿತವಾಗ್ಲೂ 150+ 180+ ರನ್ಗಳನ್ನು ಮಾಡಿರ್ತಾರೆ. ಸೊ ಹಾಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ಯಾವಾಗಲೂ ಬ್ಯಾಟಿಂಗ್ ಪಿಚ್ ಅಂತಲೇ ಹೇಳ್ತಾರೆ. SRH ನಡುವೆ ಮೊದಲ ಪಂದ್ಯ ಆರಂಭವಾಗುವಂತದ್ದು. ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು, ಅದರ ಜೊತೆಗೆ ಪೊಲೀಸರು ಸಹ ಬಿಗಿ ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೇಟ್ಗಳು ಸಹ ಓಪನ್ ಆಗುವಂತದ್ದು. ಇದೀಗ ನಾನು ಗೇಟ್ 8 ಬಳಿ ಇರುವಂತದ್ದು. ಈಗಾಗಲೇ ಇಲ್ಲಿ ಕೆಲವೊಂದಷ್ಟು RCB ಅಭಿಮಾನಿಗಳು ಸಹ ಬಂದು ಕಾಯ್ಕೊಂಡಿರುವಂತದ್ದು. ಯಾಕಂದ್ರೆ ಪೊಲೀಸರು ಸಹ ಅದೇ ರೀತಿಯಾಗಿ ವಾಚನ ಮಾಡ್ತಾ ಇರ್ತಾರೆ. ಜೊತೆಗೆ ಏನಂದ್ರೆ ಪ್ರತಿಯೊಂದು ಗೇಟ್ಗಳನ್ನ ಪರಿಶೀಲನೆ ಮಾಡಿ ಬಿಡಬೇಕಂತಲೂ ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಈಗ ಏನು ನೋಡಬಹುದು, ಕೆಲವೊಂದಷ್ಟು ಅಭಿಮಾನಿಗಳು ಬಂದು ನಿಂತ್ಕೊಂಡಿರುವಂತದ್ದು ಕ್ಯೂ ಅಲ್ಲಿ. ಜೊತೆಗೆ ಏನಂದ್ರೆ ಈಗ ಟಿಕೆಟ್ಗಳು ಇರುವಂತಹ ಸಂದರ್ಭದಲ್ಲಿ ಮಾತ್ರ ಟಿಕೆಟ್ ಇದ್ದವರ ಬಳಿ ಮಾತ್ರ ಒಳಗಡೆ ಬಿಡಕ್ಕೆ ಏನು ಪೊಲೀಸರು ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದರಂತೆ ಏನೋ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೇಟ್ಗಳು ಸಹ ಓಪನ್ ಆಗುತ್ತದೆ. ಜೊತೆಗೆ ಕೆಲವೊಂದಷ್ಟು RCB ಅಭಿಮಾನಿಗಳು ಸಹ ಬಂದು ಇಲ್ಲಿ ನಿಂತ್ಕೊಂಡಿರುವಂತದ್ದು. ಯಾಕಂದ್ರೆ ಗೇಟ್ಗಳು ಏನೋ ಇಲ್ಲಿ ಈಗಾಗಲೇ ಪೊಲೀಸರ ಸೂಚನೆ ಅಂತ 4 ಗಂಟೆಗಳ ಮೊದಲೇ ಬರಬೇಕು ಅಂತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಈಗ ಏನು ಪೊಲೀಸರು ಸಹ ಬಂದು ಪರಿಶೀಲನೆ ಮಾಡ್ತಾರೆ. ಅದ್ರ ಜೊತೆಗೆ ಏನಂದ್ರೆ
ಕೆಲವೊಂದಷ್ಟು RCB ಅಭಿಮಾನಿಗಳು ಸಹ ಬಂದು ಇಲ್ಲಿ ನಿಂತ್ಕೊಂಡು ಕ್ಯೂವಲ್ಲಿ ಇರುವಂತದ್ದು. ಜೊತೆಗೆ ಏನಂದ್ರೆ ಈ ಬಾರಿ ಸಾಕಷ್ಟು ಭದ್ರತೆಯನ್ನ ಸಹ ಕೈಗೊಂಡಿರುವಂತಂದ್ರೆ ಕಳೆದ ಬಾರಿ ಆಯ್ತು ಏನು ದುರಂತ ಆಯ್ತು ಅದರ ಬೆನ್ನಲ್ಲೇ ಈಗ ಪೊಲೀಸರು ಸಹ ಬಿಗಿ ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಕೆಲವೊಂದಷ್ಟು RCB ಅಭಿಮಾನಿಗಳಿದ್ದಾರೆ, ಸೊ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಸರ್, ನಿಮ್ದು ಟಿಕೆಟ್ ಇದೆಯಾ ಏನು ಅಂತ? ಹೌದು ಸರ್, ಟಿಕೆಟ್ ತಗೊಂಡಿದ್ದೀವಿ. ಹೆಂಗೆ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಯಾವ್ದಂತ? ಸರ್, ಆನ್ಲೈನ್ ಅಲ್ಲಿ ನಾವು ಫ್ರೆಂಡ್ ಬುಕ್ ಮಾಡಿದ್ದ, ಸೊ ನಾವಿಬ್ರು ತಗೊಂಡಿದ್ದೀವಿ. ಸೊ ಏನು ಹೋಪ್ ಇದೆ ಇವಾಗ ನಿಮ್ಗೆ? ಫಸ್ಟ್ ಮ್ಯಾಚ್ ಬೆಂಗಳೂರಲ್ಲಿ ಇನಾಗ್ರೇಷನ್ ಆಗ್ತಾ ಇರುವಂತದ್ದು. ಸರ್, ಏನು RCB ಫ್ಯಾನ್ಸ್ ಆಗಿ RCB ಲೈಕ್ ವಿರಾಟ್ ಕೊಹ್ಲಿಗೋಸ್ಕರನೇ ಬಂದಿದ್ದೀವಿ. ಸೊ ಗೆದ್ದೇ ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ. ಯಾಕಂದ್ರೆ ಲಾಸ್ಟ್ ಟೈಮ್ ತುಂಬಾ ಒಂದಷ್ಟು ಇನ್ಸಿಡೆಂಟ್ ಆಗಿ ತುಂಬಾ RCB ಸಹ ಬ್ಯಾಡ್ ನೇಮ್ ಬಂದಿತ್ತು. IPL ಬೆಂಗಳೂರಲ್ಲಿ ನಡೆಯುತ್ತೆ ಇಲ್ವೋ ಅನ್ನೋ ಸಹ ಡೌಟ್ ಗೆ ಬಂದಿತ್ತು. ಸೊ ಈಗ ನಡೀತಾ ಇರುವಂತದ್ದು ಏನಂತ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ಬೆಂಗಳೂರಲ್ಲಿ ನಡೀತಾ ಇರೋದು? ಸರ್, ವಿ ಆರ್ ಸೋ ಎಕ್ಸೈಟೆಡ್. ಬೆಂಗಳೂರು ನಾವು ಸ್ಟಾರ್ಟಿಂಗ್ ಲೈಕ್ ಅವರು ಮ್ಯಾಚ್ ಆಗಲ್ಲ ಅಂತ ಹೇಳಿದಾಗ ನಮಗೂ ಭಯ ಆಗಿತ್ತು, ಎಲ್ಲಿ ಲೈಕ್ ಇನ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬರುತ್ತೋ ಇಲ್ಲೋ ಮ್ಯಾಚ್ ಅಂತ ಫೀಲಿಂಗ್ ಆಗಿತ್ತು. ಬಟ್ ಇವಾಗ ತುಂಬಾ ಖುಷಿ ಆಗಿದೆ. ಸೊ ನಾವು ಕೊಹ್ಲಿ ನೋಡೋಕ್ಕೋಸ್ಕರನೇ ಬಂದಿದ್ದೀವಿ. ಎಲ್ಲಿಂದ ಬಂದಿರೋದು ನೀವು? ಸರ್, ನಾವು ಶಿವಮೊಗ್ಗ. ಇನ್ನಷ್ಟು ಜನ RCB ಅಭಿಮಾನಿಗಳು ಇಲ್ಲಿ ಇದ್ದಾರೆ, ಸೊ ಅವ್ರನ್ನು ಸಹ ಮಾತಾಡಿಸಿ. ಸರ್, ನೀವು ಎಲ್ಲಿಂದ ಬಂದಿರೋದು? ನಿಮ್ಗೆ ಟಿಕೆಟ್ ಸಿಕ್ಕಿದೆಯಾ ಸರ್? ಹೌದು, ಸಿಕ್ಕಿದೆ ಸರ್. ನಾವು ಹುಬ್ಬಳ್ಳಿಯಿಂದ ಬಂದಿದ್ದೀವಿ ಸರ್. ಹುಬ್ಬಳ್ಳಿಯಿಂದ ನೋಡಬೇಕು ಅಂತ RCB ಫ್ಯಾನ್ಸ್ ಇದ್ವಿ. 19 ವರ್ಷದಿಂದ ತುಂಬಾ ಆಸೆಯಿಂದ 19 ವರ್ಷ ಕಾಯ್ದು ಈ ವರ್ಷ ನಮಗೆ ಟಿಕೆಟ್ ಸಿಕ್ಕಿದೆ. ತುಂಬಾ ಖುಷಿಯಾಗಿದೆ ಸರ್. ಅಂದ್ರೆ ಕಳೆದ ಬಾರಿ RCB ಚಾಂಪಿಯನ್ ಆಗಿರುವಂತದ್ದು, ಈ ಬಾರಿ ಏನು ಒಪ್ಸಿದೆ ಸರ್? RCB ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅನ್ಸುತ್ತೆ? ಈ ಸಲನು ಅಷ್ಟೇ, ಈ ಲಾಸ್ಟ್ ಟೈಮ್ ಏನು ಚೆನ್ನಾಗಿ ಮಾಡುತ್ತೋ ಅದಕ್ಕಿಂತ 100ರಷ್ಟು ಪರ್ಫಾರ್ಮೆನ್ಸ್ ಮಾಡಿ ಗ್ಯಾರಂಟಿ ಈ ಸಲ ಕಪ್ಪು ನಮ್ದೆ. ಈಗ ಸಲ ಓಪನಿಂಗ್ ಯಾರು ಬರ್ಬೇಕಂತ ನಿಮ್ಮ ಆಸೆ ಅನ್ಸುತ್ತೆ? ಯಾಕಂದ್ರೆ ವಿರಾಟ್ ಕೊಹ್ಲಿನ, ಫಿಲ್ ಸಾಲ್ಟ್ ಅಥವಾ ಬೆತ್ತಲ್ ಅಂತ ಕೆಲವೊಂದಷ್ಟು ಡೌಟ್ಸ್ ಇರೋದು, ಯಾರು ಬರ್ಬೇಕಂತ ನೀವು ಅನ್ಸ್ತೀರಾ? ಥರ್ಡ್ ಡೌನ್ ಬಂದ್ರೆ ಒಳ್ಳೇದು. ಒಳ್ಳೆ ಯಂಗ್ಸ್ಟರ್ ಯಾರಾದ್ರು ಚೆನ್ನಾಗಿ ಇದು ಮಾಡ್ತಾರೆ, ನಾವು ಟಾಪಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೆಂಗಿದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂಥವ್ರು, ಫಾರ್ಮಲ್ಲಿ ಇದ್ದಂಥವ್ರು, ಯಂಗ್ ಪರ್ಸನ್ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್. ಈ ಬಾರಿ ಏನು ಕೆಲವೊಂದಷ್ಟು ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿರುತ್ತೆ, ಯಾಕಂದ್ರೆ ಕಳೆದ ಬಾರಿ ಇನ್ಸಿಡೆಂಟ್ ಆಯಿತು, ಸೊ ಅದರಿಂದ ಎಚ್ಚೆತ್ಕೊಂಡು ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿರುವಂಥದ್ದು. ನೀವು ಸಹ RCB ಅಭಿಮಾನಿಗಳಾಗಿ ಬೇರೆ RCB ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಕಳೆದ ಬಾರಿ ಕಾಲು ತುಳಿತಾಗಿ ತುಂಬಾ 11 ಜನ ಸತ್ತೋದ್ರು. ಈ ಸಲ ಆಗ್ಬಾರ್ದು ನಿಟ್ಟಿನಲ್ಲಿ ಅಭಿಮಾನಿಗಳು ಯಾವ ರೀತಿ ವರ್ತನೆ ಮಾಡ್ಬೇಕಂತ? ಸರ್, ನಾವು ಈಗ ಒಂದು 12ವರೆಯಿಂದ ಇಲ್ಲೇ ಒಂದು ರೌಂಡು ಕಬ್ಬನ್ ಪಾರ್ಕ್ ಮತ್ತೆ ಸ್ಟೇಡಿಯಂ ಸುತ್ತ ನಾವು ನೋಡ್ತಾ ಇದ್ವಿ. ಈ ಸಲ ಭಾಳ ತುಂಬ ಒಳ್ಳೆ ರೀತಿಯಲ್ಲಿ ಎಲ್ಲ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ನಮ್ಮ KCA ಮೆಂಬರ್ಸ್ ಇರ್ಬೋದು, ಅಥವಾ ರಾಜಕಾರಣಿಗಳಿರ್ಬೋದು, ಅಥವಾ ನಮ್ಮ ಮುಖ್ಯಮಂತ್ರಿ ಅವರು ಇರ್ಬೋದು, ಎಲ್ಲರೂ ಸೇರಿ ಭಾಳ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಕಳೆದ ಬಾರಿ ಏನು ಆಗಬಾರ್ದಾಗಿತ್ತು, ಆದರೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಎಚ್ಚೆತ್ಕೊಂಡು ಭಾಳ ಒಳ್ಳೆ ರೀತಿಯಲ್ಲಿ ಉತ್ತಮವಾದಂಥ ಒಂದು ಬಿಹೇವಿಯರನ್ನು ತೋರಿಸ್ತಾ ಕ್ರಿಕೆಟ್ ಅಭಿಮಾನಿಯಾಗಿ ಆ ಕ್ರಿಕೆಟ್ಗೆ ಪ್ರೋತ್ಸಾಹ ಮಾಡೋದು ಬಿಟ್ಟು ಹುಚ್ಚುತನವನ್ನು ತೋರಿಸ್ಬೇಡಿ. ಪ್ರಾಣ ಬಹಳ ಮುಖ್ಯ, ಒಂದೇ ಸಲ ಸಿಗೋದು, ಅದನ್ನು ಚೆನ್ನಾಗಿ ಉಳಿಸ್ಕೊಳ್ಳಿ. ಯಾರೂ ಎಲ್ಲೂ ಗೊಂದಲ ಸೃಷ್ಟಿ ಮಾಡಬೇಡಿ. ಅನ್ನೆಸೆಸರಿ ಗೊಂದಲ ಸೃಷ್ಟಿ ಮಾಡಿ ನಿಮ್ಮ ಇದನ್ನ ಪ್ರಾಣ ಕಳ್ಕೊಳ್ಳೋದಾಗ್ಲಿ ಅಥವಾ ಇನ್ನೊಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು ಒಳ್ಳೇದಲ್ಲ ಅಂತ ನನ್ನ ಅನಿಸಿಕೆ. ಇದಿಷ್ಟು ಇಲ್ಲಿನ ಅಭಿಮಾನಿಗಳ ಮಾತು. ಯಾಕಂದ್ರೆ ಈ ಬಾರಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಭದ್ರತೆಯನ್ನ ಕೈಗೊಂಡಿರ್ತಾರೆ. ಅದಕ್ಕೆ ಎಲ್ಲರೂ ಸಹ ಸಹಕಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಭಿಮಾನಿಗಳು ಸಹ ಒತ್ತಾಯ ಮತ್ತೆ ಅವರ ಮಾತಾಗಿರುವಂತದ್ದು. ಕ್ಯಾಮರಾಮನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವೇಗ್ ನ್ಯೂಸ್, ಬೆಂಗಳೂರು.